ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳ್ಳ ಮಳ್ಳ ಸುಳ್ಳ ಈ 3 ಜನ ಒಟ್ಟಾದ್ರೆ ಹೆಂಗಿರತ್ತೆ ಗೊತ್ತಾಗ್ತಾ ಇಲ್ವಾ? ಸಿಂಪಲ್. ಪಾಕಿಸ್ತಾನ, ಸೌದಿ ಮತ್ತು ಟರ್ಕಿಗಳು ಒಂದಾದ್ರೆ ಹೆಂಗಿರುತ್ತೋ ಥೇಟ್ ಹಂಗೆ ಇರುತ್ತೆ. ಇತ್ತೀಚೆಗಷ್ಟೇ ಮೆಕ್ಕಾದಲ್ಲಿ ನಡೆದ ಇಸ್ಲಾಮಿಕ್ ನ್ಯಾಟೋ ಒಪ್ಪಂದ ಇದೆಯಲ್ಲ, ಅದು ಜಗತ್ತಿನ ಗಮನ ಸೆಳೀತಾ ಇದೆ. ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಅಮೆರಿಕ ಕೊಟ್ಟ ಸ್ಕ್ರಿಪ್ಟ್ ಮೇಲೆ ನಡೀತಿರೋ ನಾಟಕನ ಅನ್ನೋ ಅನುಮಾನ ಕೂಡ ಕೆಲವರಲ್ಲಿದೆ. ಈಗ ಪಾಕ್, ಸೌದಿ, ಟರ್ಕಿಗಳ ಈ ಕೂಟದಲ್ಲಿ ಮುಂದೆ ಸಾಕಷ್ಟು ಸುನ್ನಿ ದೇಶಗಳು ಸೇರ್ಕೊಳ್ತ್ವಾ? ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಲ್ಲಿನ ದೇಶಗಳನ್ನ ಇದಕ್ಕೆ ಆಹ್ವಾನಿಸ್ತಾರಾ? ನಾಳೆ ಇದು ಬಲಗೊಳ್ತಾ ಹೋಗ್ತಾ ಇದೆ ಅನ್ಸಿದ್ರೆ ಆಗ ಅಮೆರಿಕ ಸುಮ್ಮನಿರುತ್ತಾ? ಅಮೆರಿಕಾದ ಪಾಲಿಗೆ ಇದು ಭಸ್ಮಾಸುರ ಆಗತ್ತಾ? ಇಂಥ ಸಾಕಷ್ಟು ಕುತೂಹಲಗಳು ಕೆಲವರಿಗಿವೆ. ಹಾಗೆ ಈಗ ಶುರುವಾಗಿರೋ ಈ ಕೂಟದಿಂದ ಭಾರತಕ್ಕೇನಾದರೂ ಸಮಸ್ಯೆ ಆಗಬಹುದಾ ಅನ್ನೋ ಸಂಶಯಗಳು ತಲೆ ಎತ್ತಾ ಇವೆ. ಇಲ್ಲಿ ಟರ್ಕಿ, ಪಾಕಿಸ್ತಾನ, ಸೌದಿ ಕೂಟವನ್ನ ಭಾರತದ ದೃಷ್ಟಿಯಿಂದ ನೋಡೋದಿಕ್ಕೆ ಈ ಹಿಂದಿನ ಒಂದಷ್ಟು ಘಟನೆಗಳು ಕೂಡ ಕಾರಣ ಆಗ್ತಾ ಇವೆ. ಹಾಗಾದ್ರೆ ಏನಿದು 3 ಕುತ್ತುಗಳು ಹಾಗೂ ಅಮೆರಿಕ ಅನ್ನೋ ಒಂದು ಮುತ್ತಿನ ಕಥೆ? ಈ ಕೂಟದಿಂದ ಭಾರತಕ್ಕೆ ಆಗಬಹುದಾದ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ಯುದ್ಧಗಳು ಕೂಡ ಅವಾಗ್ಯಾವೇ ಶುರುವಾಗೋದಿಲ್ಲ. ಹಾಗೆ ಯುದ್ಧಗಳ ಪರಿಣಾಮಗಳು ಕೇವಲ ಸೋಲು ಮತ್ತು ಗೆಲುವು ಮಾತ್ರ ಆಗಿರುವುದೂ ಇಲ್ಲ. ಅಲ್ಲೊಂದಷ್ಟು ಪ್ರಾದೇಶಿಕ ಕೂಟಗಳಿಗೆ, ಮೈತ್ರಿಯ ಬದಲಾವಣೆಗಳಿಗೆ, ಬಹುರಾಜಕೀಯ ಸ್ಥಿತ್ಯಂತರಗಳಿಗೆ ಅದು ಕಾರಣ ಆಗುತ್ತೆ. ಅದಕ್ಕೆ ನಮ್ಮ ಕಣ್ಣು ಮುಂದಿರೋ ಲೇಟೆಸ್ಟ್ ಸಾಕ್ಷಿ ಅಂದ್ರೆ ಈ ಇಸ್ಲಾಮಿಕ್ ನ್ಯಾಟೋ. ಇಲ್ಲಿ ಇದನ್ನ ಇಸ್ಲಾಮಿಕ್ ನ್ಯಾಟೋ ಅನ್ಬೇಕಾ ಅಥವಾ 3 ಸುನ್ನಿ ದೇಶಗಳೇ ಆಗಿರೋದ್ರಿಂದ ಸುನ್ನಿ ನ್ಯಾಟೋ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೆಕ್ಕಾದಲ್ಲಿ ಸಹಿ ಹಾಕಲ್ಪಟ್ಟ ಈ ಕೂಟದಲ್ಲಿ ಸದ್ಯಕ್ಕೆ ಯಾವುದೇ ಶಿಯಾ ದೇಶ ಇಲ್ಲ. ಹಾಗೆ ನೋಡಿದ್ರೆ ಮೇಲ್ನೋಟಕ್ಕೆ ಇದು ಶಿಯಾ ಪ್ರಾಬಲ್ಯದ ವಿರುದ್ಧ ಶುರುವಾಗ್ತಾ ಇರುವ, ಕ್ರೈಸ್ತ ದೇಶಗಳು ಪ್ರಾಯೋಜಿಸ್ತಾ ಇರುವ ಸುನ್ನಿ ಕೂಟದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಒಪ್ಪಂದ ಆದ ಕೂಡಲೇ ಇರಾನ್ ಬೆಂಬಲಿತ ಹೌತಿಗಳು ಸೌದಿ ಮೇಲೆ ದಾಳಿಗಳನ್ನು ಹೆಚ್ಚು ಮಾಡಿದ್ದಾರೆ. ಜಿಜಾನ್ ನಲ್ಲಿ ಇಂಧನ ಫೆಸಿಲಿಟಿಗಳ ಮೇಲೆ ಮತ್ತೆ ದಾಳಿಗಳಾಗಿವೆ. ಇಲ್ಲಿ ಇರಾನ್ನ ಸಿಟ್ಟನ್ನ ನೋಡ್ತಾ ಇದ್ರೆ ಈ ಕೂಟದ ಹಿಂದೆ ಅಮೆರಿಕ ಇದೆ ಅಂತಲೂ, ಇದು ಪೂರ್ಣ ಪ್ರಮಾಣದ ಸುನ್ನಿ ಕೂಟ ಆಗೋದು ಕೂಡ ಡೌಟು ಅಂತಲೂ ಸಾಕಷ್ಟು ಜನಕ್ಕೆ ಈಗಾಗಲೇ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗಿನ ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳು. ಗೆಳೆಯರೆ, ಮೊನ್ನೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ಮಾಡಿದ ಕೂಡಲೇ ಇರಾನ್ ತನ್ನ ಸುತ್ತಮುತ್ತಲ ಅರಬ್ ದೇಶಗಳ ಮೇಲೆ ಯದ್ವಾ ತದ್ವಾ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿತು. ಇದರಿಂದ ಸೌದಿ ಅರೇಬಿಯಾ ಸೇರಿದ ಹಾಗೆ ಪರ್ಷಿಯನ್ ಗಲ್ಫ್ ಅಲ್ಲಿನ ಸಾಕಷ್ಟು ದೇಶಗಳು ಹಾನಿಗೊಳಗಾದವು. ಅದರಲ್ಲೂ ಸೌದಿ ಅರೇಬಿಯಾಗೆ ಈ ದಾಳಿ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿತು. ಸೊ ಅಲ್ಲಿ ಸೌದಿಗೆ ಅರ್ಥ ಆದ ವಿಷಯ ಏನು ಅಂದ್ರೆ, ನಮ್ಮನ್ನು ನಾವೇ ಕಾಪಾಡ್ಕೋಬೇಕೇ ಹೊರತು ಅಮೆರಿಕ ಮೇಲೆ ಹೆಚ್ಚು ಆಧಾರ ಪಡೋದು ಒಳ್ಳೆಯದಲ್ಲ ಅನ್ನೋದು. ಅದೇ ಸಮಯಕ್ಕೆ ಸೌದಿ ಅರೇಬಿಯಾಗೆ ಹೌತಿಗಳ ಕಾಟ ಕೂಡ ಇತ್ತು. ಅವರನ್ನ ಮಟ್ಟ ಹಾಕೋದಿಕ್ಕೆ ಅಮೆರಿಕಾದ ನೆರವನ್ನ ಸೌದಿ ಪಡ್ಕೋತಾ ಇತ್ತು. ಆದ್ರೆ ಅಮೆರಿಕಾದಲ್ಲಿ ಬೈಡನ್ ಅಧಿಕಾರಾವಧಿಯ ಸಮಯದಲ್ಲಿ ಸೌದಿ ಹಾಗೂ ಅಮೆರಿಕಾದ ಸಂಬಂಧಗಳು ಸಣ್ಣಗೆ ಹಳ್ಳ ಹಿಡಿತಾ ಹೋದ್ವು. ಸೌದಿ ರಷ್ಯಾದ ಕಡೆಗೆ, ಚೈನಾದ ಕಡೆಗೆ ಸ್ನೇಹ ಹಸ್ತವನ್ನ ಚಾಚೋದಕ್ಕೆ ಮುಂದಾಗ್ತಾ ಇತ್ತು. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗೋದು ಅಮೆರಿಕ. ಸೌದಿ ಅಮೆರಿಕಾದ ತೆಕ್ಕೆಯಿಂದ ಜಾರಿದ್ರೆ ಪೆಟ್ರೋ ಡಾಲರ್ ಅವಕಾಶವನ್ನ ಅಮೆರಿಕ ಕಳ್ಕೊಂಡು ಬಿಡುತ್ತೆ. ಅಮೆರಿಕಾದಲ್ಲಿ ಅಧ್ಯಕ್ಷ ಯಾವ ಪಕ್ಷದವನು ಬೇಕಾದ್ರೂ ಇರಲಿ, ಅವನು ರಿಪಬ್ಲಿಕನ್ ಆಗಿರ್ಲಿ, ಡೆಮೋಕ್ರೆಟಿಕ್ ಆಗಿರ್ಲಿ, ಅವರಿಗೆ ಅಮೆರಿಕ ಫಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮಾರ್ಗಗಳು, ಐಡಿಯಾಗಳು, ಸ್ಟೈಲುಗಳು ಬೇರೆ ಆಗಿರಬಹುದು, ಆದ್ರೆ ಉದ್ದೇಶ ಮತ್ತು ಗುರಿ ಮಾತ್ರ ಅಮೆರಿಕಾನ ಸೂಪರ್ ಪವರ್ ಆಗಿ ಇಟ್ಕೊಳ್ಳೋದು. ಇಲ್ಲಿ ಕೂಡ ಸೌದಿ ಕೈ ಬಿಟ್ರೆ ಅರಬ್ ನೆಲದ ಪೆಟ್ರೋಲ್ ಮಾರಾಟ ಡಾಲರ್ ಬಿಟ್ಟು ಬೇರೆ ಕರೆನ್ಸಿಯಲ್ಲಿ ಕೂಡ ಆಗಿಬಿಡಬಹುದು ಅನ್ನೋ ಅನುಮಾನ ಶುರುವಾಯಿತು. ಹಾಗೇನಾದ್ರೂ ಆದ್ರೆ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊಡೆತ ಬೀಳುತ್ತೆ. ಸೌದಿಯನ್ನ ಇಲ್ಲಿ ಕಟ್ ಹಾಕಬೇಕು ಅಂತ ಅಮೆರಿಕ ಅಂದ್ಕೋತಿರುವಾಗ್ಲೇ ಇರಾನ್, ಇಸ್ರೇಲ್ ನಡುವೆ ಸಂಘರ್ಷ ಶುರುವಾಗಿ ಅದರಲ್ಲಿ ಅಮೆರಿಕ ಎಂಟ್ರಿ ಪಡ್ಕೊಳ್ತು. ಇರಾನ್ ಅಮೆರಿಕ ಸಂಘರ್ಷದಲ್ಲಿ ವಿನಾಕಾರಣ ಅರಬ್ ದೇಶಗಳು ಒದೆ ತಿಂದು ಅಲ್ಲೂ ಅವರನ್ನ ಪೂರ್ತಿಯಾಗಿ ಕಾಪಾಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಒಂದು ಶೀಲ್ಡ್ ಅನ್ನ ಒದಗಿಸಿ ಕೊಡೋದಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಕಳುಹಿಸಿಕೊಡ್ತು. ಅದರ ಮುಂದುವರಿದ ಭಾಗನೇ ಟ್ರಂಪ್ ಗೆಳೆಯ ಎರ್ಡೋಗನ್ ಕೂಡ ಅಲ್ಲಿ ಪಾಕ್ ಜೊತೆ ಕೈಜೋಡಿಸಿ ಈ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಹುಟ್ಟುಕೊಳ್ತು ಅನ್ನೋ ಒಂದು ಥಿಯರಿ ಈಗ ಜೋರಾಗಿ ಓಡಾಡ್ತಾ ಇದೆ. ಇನ್ನು ಇಲ್ಲಿ ಕೂಡ ನ್ಯಾಟೋದಲ್ಲಿರೋ ಹಾಗೆ ಆರ್ಟಿಕಲ್ 5 ಅನ್ನ ಹೋಲುವ ಒಂದು ಕ್ಲಾಸ್ ಇದೆ. ಯಾರ ಮೇಲೆ ದಾಳಿ ಆದ್ರೂ ಅದು ಎಲ್ಲರ ಮೇಲೆ ದಾಳಿ ಆದ ಹಾಗೆ ಅಂತ ಭಾವಿಸಲಾಗತ್ತೆ ಅಂತೆಲ್ಲ ಹೇಳ್ತಾ ಬರ್ಲಾಯ್ತಾದ್ರೂ ಖಚಿತ ಮೂಲಗಳು ಹೇಳೋ ಪ್ರಕಾರ ಆ ಒಪ್ಪಂದದಲ್ಲಿ ಅಂಥದ್ದೇನೂ ಇಲ್ಲ. ಯಾರ ಮೇಲೆ ದಾಳಿ ಆದ್ರೂ ಸೌದಿ ಅರೇಬಿಯಾ
ಅರೇಬಿಯಾ ಯಾರ ವಿರುದ್ಧನೂ ಯುದ್ಧಕ್ಕಂತೂ ಹೋಗೋದಿಲ್ಲ. ಇನ್ನು ಈ ಕೂಟದಲ್ಲಿ ಈಜಿಪ್ಟ್ ಕೂಡ ಸೇರಬೇಕು ಅಂತ ಈ ದೇಶಗಳು ಬಯಸಿದ್ವು. ಈಜಿಪ್ಟ್ ಸೇರಿದ್ರೆ ಆಫ್ರಿಕಾ ಹಾಗೂ ಏಷ್ಯಾ ಎರಡೂ ದೇಶಗಳಲ್ಲಿ ಪ್ರಾತಿನಿಧ್ಯ ಸಿಕ್ಕಾಗತ್ತೆ. ಜೊತೆಗೆ ಅರಬ್ ದೇಶಗಳಲ್ಲಿ ಈಜಿಪ್ಟ್ ಬಲಿಷ್ಠ ಅನ್ನೋದರ ಜೊತೆಗೇನೆ ಕೆಂಪು ಸಮುದ್ರಕ್ಕೆ ಮೆಡಿಟರೇನಿಯನ್ ಅನ್ನ ಸೇರಿಸುವ ಸೂಯೆಜ್ ಕೆನಾಲ್ ಈಜಿಪ್ಟ್ ನ ಕೈಯಲ್ಲಿದೆ. ಸೊ ಈಜಿಪ್ಟ್ ಈ ಕೂಟದ ಭಾಗ ಆದ್ರೆ ಅಲ್ಲಿ ಮೆಡಿಟರೇನಿಯನ್ ಹಾಗೂ ಬ್ಲಾಕ್ ಸೀಗಳ ಸಂಪರ್ಕದ ಮೇಲೆ ಟರ್ಕಿಗೆ, ಗಲ್ಫ್ ಆಫ್ ಒಮನ್ ನಲ್ಲಿ ಸೌದಿ ಹಾಗೂ ಪಾಕಿಸ್ತಾನ, ಬಾಬ್ ಅಲ್ ಮಂದಾಬ್ಗೆ ಸಂಪರ್ಕ ಕಲ್ಪಿಸುವ ಕೆಂಪು ಸಮುದ್ರದ ಮೇಲೆ ಸೌದಿ ಅರೇಬಿಯಾ ಮತ್ತು ಸೂಯೆಜ್ ಕೆನಾಲ್ ಮೇಲೆ ಈಜಿಪ್ಟ್ ಜಂಟಿಯಾಗಿ ಹಿಡಿತವನ್ನ ಸಾಧಿಸಬಹುದು. ಜಗತ್ತಿನ ಅತ್ಯಂತ ಪ್ರಮುಖ ಚೋಕ್ ಪಾಯಿಂಟ್ಗಳು ಇಸ್ಲಾಮಿಕ್ ನ್ಯಾಟೋ ಕೈಯಲ್ಲಿರುತ್ತವೆ ಅನ್ನೋದು ಇಲ್ಲೊಂದು ಐಡಿಯಾ ಆಗಿತ್ತು. ಆದ್ರೆ ಈಜಿಪ್ಟ್ ಸದ್ಯಕ್ಕೆ ನಮಗಂತ ಯೋಚನೆ ಇಲ್ಲ ಅಂತ ಹೇಳಿದೆ. ಮುಂದೆ ಹೆಂಗೋ ಗೊತ್ತಿಲ್ಲ. ಹಾಗೆ ಕತಾರ್, ಅಜರ್ಬೈಜಾನ್, ಜೋರ್ಡಾನ್, ಸಿರಿಯಾದಂತಹ ದೇಶಗಳು ಕೂಡ ಈ ಕೂಟದ ಭಾಗ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರಾನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ಈ ಸುನ್ನಿ ದೇಶಗಳ ಕೂಟವನ್ನ ಸಿದ್ಧಪಡಿಸ್ತಾ ಇದೆ ಅನ್ನೋ ಮಾತಿದೆ ನೋಡಿ. ಇದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅಮೆರಿಕಾಗೆ ಇಂಥದ್ದನ್ನೆಲ್ಲ ಮಾಡಿಸಿದ ಇತಿಹಾಸನೇ ಇದೆ. ಇಷ್ಟಾದ್ರೂ ಈ ಕೂಟದಲ್ಲಿ UAE, ಬಹ್ರೈನ್ಗಳು ಸೇರೋದು ಡೌಟ್. ಯಾಕೆಂದ್ರೆ ಅವರಿಗೆ ಇಸ್ರೇಲ್ ಜೊತೆ ಅಬ್ರಹಾಂ ಅಕಾರ್ಡ್ ಇದೆ. ಇಸ್ರೇಲ್ ಹಾಗೂ ಟರ್ಕಿಗಳಿಗೆ ಒಂದನ್ನು ಕಂಡ್ರು ಒಂದಕ್ಕಾಗೋದಿಲ್ಲ. ಸೌದಿ ಹಾಗೂ UAE ಸಂಬಂಧ ಕೂಡ ಚೆನ್ನಾಗಿಲ್ಲ. ಇನ್ನು ಕತಾರ್, ಯೆಮನ್, ಒಮನ್, ಕುವೈತ್ ಮುಂತಾದ ದೇಶಗಳು ಈ ಕೂಟವನ್ನ ಬೆಂಬಲಿಸೋದು ಡೌಟೇ. ಯಾಕೆಂದ್ರೆ ಒಮಾನ್ ಯಾರ ಜೊತೆಗೂ ದುಶ್ಮನಿ ಕಟ್ಕೊಳ್ಳದೆ ತನ್ನ ಪಾಡಿಗೆ ತಾನು ವ್ಯಾಪಾರ ಮಾಡ್ಕೊಂಡಿರ ಬಯಸುತ್ತೆ. ಅವರು ಇರಾನ್ ಜೊತೆ ಹಾರ್ಮೋಸ್ ಅಲ್ಲಿ ಗಡಿಯನ್ನ ಹಂಚ್ಕೋತಾರೆ. ಸೊ ಇರಾನ್ ವಿರುದ್ಧದ ಕೂಟದಲ್ಲಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಕತಾರ್ ಈ ಭಾಗದಲ್ಲಿ ನ್ಯೂಟ್ರಲ್ ಪವರ್ ಆಗಿ ಎಮರ್ಜ್ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಅವರು ಕೂಡ ಕೂಟಗಳಲ್ಲಿ ಭಾಗಿಯಾಗೋದು ಡೌಟ್. ಇನ್ನು ಕುವೈತ್ ಮತ್ತು ಬಹ್ರೈನ್ಗಳಲ್ಲಿ ಶಿಯಾ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಸುನ್ನಿ ಕೂಟವನ್ನ ಈ ದೇಶಗಳು ಸೇರಿದ್ರೆ ಒಳಗಿಂದಲೇ ಶಿಯಾಗಳನ್ನ ಇರಾನ್ ದಂಗೆಳೋ ಹಾಗೆ ಮಾಡುತ್ತೆ. ಇನ್ನು ಯೆಮನ್ ಅರ್ಧ ಸೌದಿ ಹಿಡಿತದಲ್ಲಿದ್ರೆ ಇನ್ನರ್ಧ ಹೌತಿ ಹಿಡಿತದಲ್ಲಿದೆ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳೋದೇ ಬೇಡ. ಹೀಗಾಗಿನೇ ಇದು ಪೂರ್ಣ ಪ್ರಮಾಣದಲ್ಲಿ ಸುನ್ನಿ ನ್ಯಾಟೋ ಆಗೋದು ಕೂಡ ಡೌಟು ಅಂತ ಹೇಳಿದ್ದು. ಇನ್ನು ಈ ಕೂಟದಿಂದ ಇಸ್ರೇಲಿಗೆ ಕೂಡ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಆದ್ರೆ ಇಲ್ಲಿ ಪಾಕ್, ಟರ್ಕಿ, ಸೌದಿಗಳು ಒಂದಾಗೋದು ಭಾರತಕ್ಕೆ ಸ್ವಲ್ಪ ಮಟ್ಟಿಗಿನ ಸಮಸ್ಯೆಯನ್ನ ತಂದೊಡ್ಡೋ ಸಾಧ್ಯತೆ ಅಂತೂ ಇರುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಭಾರತದಲ್ಲಿ ನಡೆಯುವ ಭಯೋತ್ಪಾದಕ ಕೃತ್ಯಗಳ ಪೈಕಿ 99.99% ಪಾಕ್ ಪ್ರೇರಿತ ಕೃತ್ಯಗಳೇ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲೇ ಬ್ಲಾಸ್ಟ್ ಆದರೂ ಆ ದಾಳಿಯ ಹೊಣೆಯನ್ನ ಯಾರೇ ಹೊತ್ತರೂ ಅವರಿಗೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಪರ್ಕ ಇದ್ದೇ ಇರುತ್ತೆ. ಪಾಕಿಸ್ತಾನ ಅನ್ನೋದು ಇವತ್ತು ಭಯೋತ್ಪಾದನೆಯ ಬ್ರೀಡಿಂಗ್ ಸೆಂಟರ್ ತರ ತಯಾರಾಗಿದೆ. ಅಲ್ಲಿ ಹುಟ್ಟೋ ಉಗ್ರರನ್ನವರು ಭಾರತದ ಗಡಿ ದಾಟಿಸಿ ನಮ್ಮಲ್ಲಿಗೆ ಕಳುಹಿಸಿಕೊಡ್ತಾರೆ. ಜೊತೆಗೆ ಪಾಕಿಸ್ತಾನ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ವಿರುದ್ಧ ಕಾಲ್ಕೆರೆಯೋದಕ್ಕೆ ಮುಂದಾಗುತ್ತೆ. ಭಾರತದ ಜೊತೆ ಪಾಕ್ ಅದೆಷ್ಟು ಯುದ್ಧಗಳನ್ನ ಮಾಡಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇನ್ನು ಟರ್ಕಿ, ಅದು ಇಷ್ಟು ದಿನ ಸೆಕ್ಯುಲರ್ ಆಗಿತ್ತು. ಆದ್ರೆ ಎರ್ಡೋಗನ್ ಬಂದ ನಂತರ ಕಟ್ಟರ್ ಇಸ್ಲಾಮಿಕ್ ಆಗ್ತಾ ಹೋಗ್ತಾ ಇದೆ. ಭಾರತದ ವಿರುದ್ಧ ವಿಶ್ವ ವೇದಿಕೆಗಳಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ಲುತ್ತೆ. ಪದೇ ಪದೇ ಕಾಶ್ಮೀರದ ವಿಷಯವನ್ನ ಪ್ರಸ್ತಾಪ ಮಾಡುತ್ತೆ. ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರುತ್ತೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಟರ್ಕಿ ನೇರವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ತು. ಅವರಿಗೆ ಆಯುಧಗಳನ್ನ ಟರ್ಕಿ ಕೊಡ್ತಾ ಇದೆ. ಜೊತೆಗೆ ಟರ್ಕಿ ಕೂಡ ಇತ್ತೀಚೆಗೆ ಭಾರತ ವಿರೋಧಿ ಭಯೋತ್ಪಾದಕರ ಕೇಂದ್ರ ಸ್ಥಾನವಾಗಿ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಇತ್ತೀಚೆಗೆ ನಡೆದ ದೆಹಲಿ ಬ್ಲಾಸ್ಟ್ ಅಲ್ಲಿ ಸತ್ನಲ್ಲ ಉಗ್ರ ಡಾಕ್ಟರ್ ಉಮರ್, ಅವನು ತನ್ನ ಸಹಚರ ಮುಜಾಮಿಲ್ ಜೊತೆ 2022ರಲ್ಲಿ ಟರ್ಕಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ ಇವರಿಬ್ಬರು ಪಾಕಿಸ್ತಾನಿ ಮೂಲದ ಹ್ಯಾಂಡ್ಲರ್ಗಳನ್ನ ಭೇಟಿ ಮಾಡಿ ಭಾರತಕ್ಕೆ ವಾಪಸ್ಸು ಬಂದಿದ್ರು. ಇನ್ನು ಭಾರತದಲ್ಲಿ ಕೆಲಸ ಮಾಡೋ ಪಾಕ್ ಮೂಲದ ಉಗ್ರ ಸಂಘಟನೆಗಳಿವೆ ನೋಡಿ, ಅವುಗಳಿಗೆ ಈ ಹಿಂದೆ ಪಾಕಿಸ್ತಾನದಲ್ಲಿ ಆಕ್ರಮಿತ ಕಾಶ್ಮೀರದಲ್ಲಿ ಟ್ರೈನಿಂಗ್ ಆಗ್ತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನಕ್ಕೆ ಯಾರೇ ಹೋದ್ರು ಅವರ ಬಗ್ಗೆ ಮಾಹಿತಿ ಸಿಕ್ಕಿಬಿಡುತ್ತೆ. ಸೊ ಉಗ್ರರ ಮೀಟಿಂಗ್ಗಳಿಗೆ, ಟ್ರೈನಿಂಗ್ಗೆ ಈಗ ಪಾಕಿಸ್ತಾನದ ಬದಲಿಗೆ ಟರ್ಕಿಯ ಇಸ್ತಾನ್ಬುಲ್ ಬಳಕೆ ಆಗ್ತಾ ಇದೆ. ಅತಿ ಹೆಚ್ಚು ಪ್ರವಾಸಿಗರು ಬರೋ ಇಸ್ತಾನ್ಬುಲ್ಗೆ ಯಾರೇ ಹೋದ್ರು, ಯಾಕೆ ಹೋದ್ರು ಅನ್ನೋ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ವಿದೇಶಿ ಪ್ರವಾಸ ಅನ್ನೋದು ಅಪರಾಧ ಅಲ್ಲ ನೋಡಿ. ಸೊ ಟೂರಿಸ್ಟ್ ವೀಸಾದ ಮೇಲೆ ಟರ್ಕಿಗೆ ಕರೆಸ್ಕೊಂಡು ಅಲ್ಲಿ ಉಗ್ರರಿಗೆ ತರಬೇತಿ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹೀಗಾಗಿ ಟರ್ಕಿ ಅನ್ನೋದು ಇಸ್ಲಾಮಿಕ್ ಉಗ್ರರ ಟ್ರೈನಿಂಗ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಇತ್ತೀಚೆಗೆ ರಷ್ಯಾದ ಗುಪ್ತಚರ ಸಂಸ್ಥೆ ಟರ್ಕಿಯ ಇಸ್ತಾನ್ಬುಲ್ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ಉಗ್ರನೊಬ್ಬನನ್ನ ಬಂಧಿಸಿತು. ಅವನು ಮಧ್ಯ ಏಷ್ಯಾದವನಾಗಿದ್ದ. ಅವನಿಗೆ ಇಸ್ತಾನ್ಬುಲ್ ಅಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು. ಅವನು ಭಾರತದಲ್ಲಿ ದಾಳಿ ಮಾಡೋ ಯೋಜನೆಯನ್ನ ರೂಪಿಸಿದ್ದ. ಅಷ್ಟರಲ್ಲಿ ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ ಅವನನ್ನ ತಮ್ಮ ವಶಕ್ಕೆ ಪಡ್ಕೊಳ್ತು. ಹಾಗೆ ಈ ಟರ್ಕಿ ಭಾರತ ಮತ್ತು ನೇಪಾಳಗಳ ಗಡಿಯಲ್ಲಿ ಸಾಕಷ್ಟು ಮದರಸಾಗಳಿಗೆ, ಮಸೀದಿಗಳಿಗೆ ಫಂಡಿಂಗ್ ಮಾಡ್ತಾ ಇದೆ. ಅಲ್ಲಿ ಕೂಡ ಭಾರತ ವಿರೋಧಿ ಉಗ್ರರು ತಯಾರಾಗ್ತಾ ಇದ್ದಾರೆ. ಅದರ ಉಸ್ತುವಾರಿಯನ್ನು ಪಾಕಿಸ್ತಾನದ ISI ನೋಡ್ಕೋತಾ ಇದೆ. ಇದು ಭಾರತದ ವಿರುದ್ಧ ಟರ್ಕಿ ಹಾಗೂ ಪಾಕಿಸ್ತಾನಗಳು ಈ ಹಿಂದಿನಿಂದಲೂ ಒಂದುಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಸೌದಿ ಅರೇಬಿಯಾ,
ಗೆಳೆಯರೆ, ಭಾರತ ಮತ್ತು ಸೌದಿ ನಡುವಿನ ಸಂಬಂಧ ಇದುವರೆಗೆ ಕೆಟ್ಟಿಲ್ಲ. ಸೌದಿಯಿಂದ ಭಾರತ ಇಂಧನ ಖರೀದಿ ಮಾಡುತ್ತೆ. ಸೌದಿ ಭಾರತದಲ್ಲಿ, ಹಾಗೆ ಭಾರತ ಸೌದಿಯಲ್ಲಿ ಹೂಡಿಕೆಯನ್ನು ಮಾಡಿವೆ. ಸಾಕಷ್ಟು ಭಾರತೀಯರು ಸೌದಿಯಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ. ವ್ಯಾಪಾರ ಸಂಬಂಧಗಳು ಕೂಡ ದೊಡ್ಡ ಮಟ್ಟದಲ್ಲಿವೆ. ಹೀಗಾಗಿ ಭಾರತದ ಜೊತೆಗಿನ ಸಂಬಂಧವನ್ನ ಸೌದಿ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ಈ ಕಾರಣದಿಂದಲೇ ನೇರವಾಗಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಸೌದಿ ಅರೇಬಿಯಾ ಸಹಾಯ ಮಾಡೋದಿಕ್ಕೂ ಹೋಗೋದಿಲ್ಲ. ಆದರೆ ಇಸ್ರೇಲ್ ಹಾಗೂ UAEಗಳ ಕಾರಣಕ್ಕೆ ಸೌದಿ ಭಾರತದ ಬಗ್ಗೆ ಸಣ್ಣ ಅಸಮಾಧಾನವನ್ನ ಹೊಂದಿದೆ ಅನ್ನೋದು ಸುಳ್ಳಲ್ಲ. ಹೀಗಾಗಿ ಸೌದಿ ಯುದ್ಧಗಳಲ್ಲಿ ಭಾಗಿಯಾಗದೇ ಇದ್ರೂ ಪಾಕ್ ಹಾಗೂ ಟರ್ಕಿಗಳಿಗೆ ಹಣಕಾಸಿನ ನೆರವನ್ನಂತೂ ಕೊಡುತ್ತೆ. ಆ ಹಣವನ್ನ ಪಾಕ್ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಬಳಸುತ್ತೆ. ಪಾಕಿಸ್ತಾನಕ್ಕೆ ಆಯುಧ ಖರೀದಿಗೆ ಸೌದಿ ಹಣವನ್ನು ಒದಗಿಸಿ ಕೊಡಬಹುದು. ಒಟ್ಟಾರೆ ಇಲ್ಲಿ ಸೌದಿಯನ್ನ ATM ತರ ಪಾಕಿಸ್ತಾನ ಇನ್ನು ಮುಂದೆ ಬಳಸ್ಕೊಳ್ತಾ ಹೋಗುತ್ತೆ. ಟರ್ಕಿಗೆ ಆಯುಧ ವ್ಯಾಪಾರ ಹೆಚ್ಚಾಗುತ್ತೆ. ಜೊತೆಗೆ ಕೆಂಪು ಸಮುದ್ರದಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಟರ್ಕಿಯ ಯುದ್ಧ ನೌಕೆಗಳಿಗೆ ಎಂಟ್ರಿ ಸಿಗುತ್ತೆ. ಇದೆಲ್ಲ ಕೂಡ ಭಾರತದ ದೃಷ್ಟಿಯಿಂದ ಆರೋಗ್ಯಕರ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಇನ್ನೂ ಒಂದು ವಿಷಯ ನಾವು ಗಮನಿಸಬೇಕು. ಈ ಇಸ್ಲಾಮಿಕ್ ನ್ಯಾಟೋ ಅನ್ನೋದು ಹೆಚ್ಚು ಶಕ್ತಿಶಾಲಿ ಆದಷ್ಟು ಭಾರತ ಮತ್ತು ಇಸ್ರೇಲ್ನ ಸಂಬಂಧಗಳು ಕೂಡ ಗಟ್ಟಿಯಾಗ್ತಾ ಹೋಗುತ್ತವೆ. ಹಾಗೆ ಶಿಯಾ ದೇಶಗಳು ಈ ನ್ಯಾಟೋ ವಿರುದ್ಧ ನಿಲ್ಲುವ ಸಾಧ್ಯತೆ ಇರುತ್ತೆ. ಪಶ್ಚಿಮ ಏಷ್ಯಾದಲ್ಲಿ 7ನೇ ಶತಮಾನದಲ್ಲಾಯ್ತಲ್ಲ, ಹಾಗೆ ಶಿಯಾ ಮತ್ತು ಸುನ್ನಿಗಳ ನಡುವೆ ಸಂಘರ್ಷ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದ್ದು, ಇರಾನ್ ಕೂಡ ಇಲ್ಲಿ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ಪಾಕಿಸ್ತಾನದಲ್ಲಿ 25% ಶಿಯಾ ಜನಸಂಖ್ಯೆ ಇದೆ. ಪಾಕ್ ಇರಾನ್ ವಿರುದ್ಧ ಆಟ ಕಟ್ತಾ ಇದೆ ಅನ್ನೋದು ಗೊತ್ತಾದ್ರೆ ಇರಾನ್ ಒಂದು ಕರೆ ಕೊಟ್ಟರು ಆ ಶಿಯಾಗಳು ಪಾಕಿಸ್ತಾನದ ವಿರುದ್ಧ ನಿಂತು ಬಿಡ್ತಾರೆ. ಹಾಗೆ ಇರಾನ್ ಬಲೂಚಿಸ್ತಾನದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಆಫ್ಘನಿಸ್ತಾನದ ಜೊತೆ ಕೂಡ ಇರಾನ್ಗೆ ಗಡಿಗಳಿವೆ. ಅಲ್ಲಿ ಆಫ್ಘನ್ರಿಗೆ ಬಲೂಚರಿಗೆ ಸ್ವಲ್ಪ ಸಹಾಯವನ್ನ ಇರಾನ್ ಮಾಡಿದ್ರು ಪಾಕಿಸ್ತಾನವನ್ನು ಅವರು ಹರಕಂಡು ತಿಂದು ಬಿಡ್ತಾರೆ. ಇನ್ನು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಶಿಯಾ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಅಲ್ಲಿ ಕೂಡ ಪಾಕಿಸ್ತಾನದ ವಿರುದ್ಧ ಆಂತರಿಕ ದಂಗೆಗಳು ಹೆಚ್ಚಾಗುತ್ತವೆ. ಇರಾನ್ ಮನಸ್ಸು ಮಾಡಿದ್ರೆ ಪಾಕಿಸ್ತಾನವನ್ನ ಒಳಗಿನ ಶಿಯಾಗಳ ಮೂಲಕವೇ ಮಕಾಡೆ ಮಲಗಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲ ಅರಬ್ ದೇಶಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಸೌದಿ ಅರೇಬಿಯಾಗೆ ಕೂಡ ಹೌತಿಗಳ ದಾಳಿಗಳು ಹೆಚ್ಚಾದ ಮೇಲೆ ಈ ಕೂಟ ಟರ್ಕಿ ಹಾಗೂ ಪಾಕಿಸ್ತಾನಗಳು ಎಷ್ಟರ ಮಟ್ಟಿಗೆ ತನ್ನ ಸಹಾಯಕ್ಕೆ ಬರಬಹುದು ಅನ್ನೋದು ಅರ್ಥ ಆಗುತ್ತೆ. ಹೀಗಾಗಿ ಈ ಕೂಟ ತುಂಬಾ ಸೇಫ್ ಆಗಿದೆ, ಗಟ್ಟಿಯಾಗಿದೆ ಅಂತೇನೂ ಅಲ್ಲ. ಆದರೂ ಇದು ಭಾರತಕ್ಕೊಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಬಹುದು ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದಹಾಗೆ ಗೆಳೆಯರೆ, ಆಗ್ಲೇ ನಾನು ಕಳ್ಳ, ಮಳ್ಳ ಮತ್ತು ಸುಳ್ಳ ಅಂತ ಹೇಳಿದೆ. ಈ ಕೂಟದಲ್ಲಿ ಯಾರು ಕಳ್ಳ, ಯಾರು ಸುಳ್ಳ, ಮಳ್ಳ ಯಾರು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.